ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಇದ್ದೀನಿ ಅಂಡ್ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೈನರ್ ಕೂಡ ಇದ್ದೀನಿ. ನಾನು ನಿಮಗೆ ಯಾವುದೇ ತರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡೋದಿಲ್ಲ, ಇಲ್ಲ ಲೈವ್ ಮಾರ್ಕೆಟ್ ಅಲ್ಲಿ ಲೈವ್ ಸ್ಟ್ರೀಮಿಂಗ್ ಮಾಡ್ಕೊಂಡು ಕೂತ್ಕೊಳ್ಳಲ್ಲ. ನನಗೆ ಏನ್ ಗೊತ್ತಿದೆ ಅದು ಕಲಿಸ್ತಾ ಇದೀನಿ. ಕಲಿಬೇಕು ಅನ್ನೋರು ನೆಕ್ಸ್ಟ್ ವೆಡ್ನೆಸ್ಡೇ 31st ಜುಲೈ ಜಾಯ್ನ್ ಆಗಿ ಕಲಿಬಹುದು. ನೀವು ಕಲಿಯಕ್ಕೆ ಫೋಕಸ್ ಮಾಡಿ. ನಿನ್ನೆ ಕೂಡ ಒಂದು ಬ್ಯಾಚ್ ಮುಗಿಸಿದ್ದೀನಿ. ಐ ಆಮ್ ಹ್ಯಾಪಿ. ಲೈಕ್ ನಿಮಗೆ ಕಲೀಲಿಕ್ಕೆ ಜಾಸ್ತಿ ಫೋಕಸ್ ಮಾಡಿದಷ್ಟು ಈಸಿ ಆಗ್ತಾ ಹೋಗುತ್ತೆ. ಸೊ ಇವತ್ತಿನ ಮಾರ್ಕೆಟ್ ಬಗ್ಗೆ ಹೇಳಿದರೆ ಬೆಳಿಗ್ಗೆನೆ ನಾನು ಟ್ರೇಡ್ ಮಿಸ್ ಮಾಡ್ಕೊಂಡೆ, ಬಿಕಾಸ್ ನಾನು ಅವೈಲಬಲ್ ಇರಲಿಲ್ಲ. ಸ್ವಲ್ಪ ಒಂದು ಹಾಫ್ ಅನ್ ಅವರ್ ಲೇಟ್ ಆಯ್ತು ನಾನು ಬಂದಿದ್ದು. ಬಟ್ ಏನಂದ್ರೆ ಒಂದ್ಸಲ ಟ್ರೇಡ್ ಮಿಸ್ ಆದ್ಮೇಲೆ ಲೈಕ್ ನನ್ನ ಸ್ಟೂಡೆಂಟ್ಸ್ ಕೂಡ ನೆನ್ನೆನೂ ಕೂಡ ಗೈಡ್ ಮಾಡಿದೆ. ಇವನ್ ನಮಗೆ ಎಂಡ್ ಆಫ್ ದ ಡೇ ನಾನು ಏನ್ ಅನಾಲಿಸಿಸ್ ವಿಡಿಯೋದಲ್ಲಿ ಗೈಡ್ ಮಾಡ್ತೀನಿ, ಇವತ್ತು ಏನಾಗಿದೆ, ಸ್ಟ್ರಾಟಜಿಸ್ ಪ್ರಕಾರ ಏನಾಗಿದೆ, ನಾಳೆಗೆ ಏನಾಗುತ್ತೆ ಅಷ್ಟನ್ನು ನಾನು ಗೈಡ್ ಮಾಡ್ತೀನಿ. ಸೊ ಅದ್ರ ಪ್ರಕಾರ ಮಾರ್ಕೆಟ್ ಅಲ್ಲಿ ಒಂದು ಮೂಮೆಂಟ್ ನಮಗೆ ಮಿಸ್ ಆಯ್ತು. ನನಗೆ ಲೈಕ್ ಆಲ್ಮೋಸ್ಟ್ ತುಂಬಾ ಜನದ ಸ್ಕ್ರೀನ್ ಶಾಟ್ ನೋಡಿದೆ ನಾನು. ಅದೇ ಅವರು ಅದನ್ನ ಟ್ರೇಡ್ ಮಾಡಿದ್ದಾರೆ, ಬಟ್ ಏನು ಮಾಡೋಕ್ಕಾಗಲ್ಲ. ಅದಾದ್ಮೇಲೆ ಐ ಜಸ್ಟ್ ಡನ್ ಇಟ್, ಒಂದು ಸ್ಮಾಲ್ ಟ್ರೇಡ್ ಮಾಡಿ ಸುಮ್ಮನೆ ಕುಳ್ತಿದ್ದೀನಿ. ಬಿಕಾಸ್ ಮಾರ್ಕೆಟ್ ಅಲ್ಲಿ ಕಾನ್ಫಿಡೆನ್ಸ್ ಇಲ್ಲ. ವೈಡ್ ರೇಂಜ್ ಅಲ್ಲಿ ಇದೆ ಮಾರ್ಕೆಟ್, ಇವೆಂಟ್ ಮುಗ್ದಿದೆ ಮಾರ್ಕೆಟ್ ಅಲ್ಲಿ. ಸೊ ಹಾಗಾಗಿನೇ ಸುಮ್ಮನೆ ಕೂತಿದೆ. ಲೆಟ್ ಸಿ ಮಾರ್ಕೆಟ್ ಏನ್ ಮಾಡುತ್ತೆ ಅಂತ. ಸೊ ಇವತ್ತಿನ ಪ್ರಾಫಿಟ್ ಆರ್ ಲಾಸ್ ಹೇಳೋದಾರೆ ಗೆಸ್ ಡನ್ ಫಾರ್ ದ ಡೇ. ಬಿಕಾಸ್ ನನಗೆ ಅಪ್ಸೈಡ್ ಮಾರ್ಕೆಟ್ ಅಲ್ಲಿ ಅಷ್ಟು ಕಾನ್ಫಿಡೆನ್ಸ್ ಕಾಣಿಸ್ತಿಲ್ಲ ನನಗೆ. ಸೊ ಹಾಗಾಗಿ ಆಲ್ಮೋಸ್ಟ್ 13,500 ರೂಪಾಯಿ ಮಾಡಿದ್ದೀನಿ. ಅದು ಕಾಲ್ ಸೈಡೇ ಮಾಡಿದ್ದೀನಿ. ಎಲ್ಲಿ ಹೇಗೆ ಅನ್ನೋದನ್ನ ಗೈಡ್ ಮಾಡ್ತೀನಿ ನೋಡಿ. ಮಾರ್ಕೆಟ್ ಆಕ್ಚುಲಿ ಇವತ್ತು ಏನ್ ಮಾಡಿದೆ, ಒಂದು ಉತ್ತಮವಾದ ಗ್ಯಾಪ್ ಡೌನ್ ಕೊಟ್ಟಿತ್ತು. ಉತ್ತಮವಾದ ಗ್ಯಾಪ್ ಡೌನ್. ನಾನು ಒಂದು ರಿಟ್ರೇಸ್ಮೆಂಟ್ ಗೆ ನನ್ನ ಸ್ಟೂಡೆಂಟ್ಸ್ ಕೂಡ ಹೇಳಿದೆ, ಒಂದು ರಿಟ್ರೇಸ್ಮೆಂಟ್ ಬಂದಾಗ ಇಮಿಡಿಯೇಟ್ ಆಗಿ ಒಂದು ಪುಲ್ ಬ್ಯಾಕ್ ಅಲ್ಲಿ ಆರಾಮ್ಸೆ ಟ್ರೇಡ್ ಮಾಡಬಹುದು ಅಂತ. ಸೊ ನಾನು ಅನ್ಕೊಂಡಿದ್ದು ರಿಟ್ರೇಸ್ಮೆಂಟ್ ಐದರ್ ಈ ರಿಟ್ರೇಸ್ಮೆಂಟ್ ಅಲ್ಲಿ ಡೆಫಿನೆಟ್ ಆಗಿ ಒಂದು ಟ್ರೇಡ್ ಮಾಡ್ತಿದ್ದೆ ನಾನು. ಈ ರಿಟ್ರೇಸ್ಮೆಂಟ್ ಆಲ್ಮೋಸ್ಟ್ ಇಲ್ಲಿ ಬರೋದ್ರೊಳಗಡೆ ಒಂದು ತಗೊಂಡ್ರು ಒಂದು ರಿಟ್ರೇಸ್ಮೆಂಟ್, ಎರಡು ರಿಟ್ರೇಸ್ಮೆಂಟ್ ಮೋರ್ ದನ್ ಎನಫ್. ಒಂದೊಂದು ರಿಟ್ರೇಸ್ಮೆಂಟ್ ಅಲ್ಲಿ 15ರಿಂದ 20 ಪಾಯಿಂಟ್ ತನಕ ಮಾರ್ಕೆಟ್ ಮೂವ್ ಆಗಿದೆ. ಅವೆರಡೂ ನಾನು ಮಿಸ್ ಮಾಡಿದ್ದೀನಿ. ಬಟ್ ನಾನು ಬಂದು ನೋಡೋ ಅಷ್ಟಲ್ಲಿ ಮಾರ್ಕೆಟ್ ಆಲ್ರೆಡಿ ಇಲ್ಲಿ ಟ್ರೇಡ್ ಆಗ್ತಿತ್ತು. ಸೊ ಐ ಥಾಟ್ ಇಟ್ ಲೈಕ್ ಓಕೆ, ಎರಡು ಮಿಸ್ ಆಗಿದೆ. ಆಲ್ಮೋಸ್ಟ್ ನಮ್ಮ ಲೈಕ್ ಸಪೋರ್ಟ್ ಬಿಕಮ್ ರೆಸಿಸ್ಟೆನ್ಸ್ ಬಿಕಮ್ ಸಪೋರ್ಟ್ ಝೋನ್ ಅಲ್ಲಿ ಮಾರ್ಕೆಟ್ ಮೂವ್ ಆಗೋಗಿದೆ. ಲೆಟ್ಸ್ ವೈಟ್. ಏನಾದ್ರು ಇವತ್ತಿನ ಲೋನ ಅಗೇನ್ ಮಾರ್ಕೆಟ್ ಏನಾದ್ರು ಬ್ರೇಚ್ ಆಗಕ್ ಬಂದ್ರೆ ಒಂದು ಬೈ ಪುಟ್ ಸೈಡ್ ಟ್ರೇಡ್ ಮಾಡಿ ಫಿನಿಶ್ ಮಾಡೋಣ ಅಂತ. ಬಟ್ ಮಾರ್ಕೆಟ್ ಬರ್ಲಿಲ್ಲ. ಅಗೇನ್ 10 ನಿಮಿಷದಲ್ಲಿ ಮಾರ್ಕೆಟ್ ಅಗೇನ್ ಯೂ ಟರ್ನ್ ಆಯ್ತು. ಸೊ ಯೂ ಟರ್ನ್ ಆಗಿ ಯಾವಾಗ ಈ ಕ್ಯಾಂಡಲ್ ಫಾರ್ಮ್ ಆಯ್ತು, ಈ ಕ್ಯಾಂಡಲ್ ಫಾರ್ಮ್ ಆದಾಗ ಐ ಥಾಟ್ ಇಟ್ ಲೈಕ್ ಒಂದ್ಸಲ 2 ಸಲ ಸೆಲ್ಲರ್ ಪುಷ್ ಮಾಡಿದ್ರೆ ಮೂರನೇ ಸಲ ಸೆಲ್ಲರ್ ಪುಷ್ ಮಾಡ್ಲಿಕ್ಕೆ ಆಗುತ್ತಾ ಇಲ್ವಾ ಅಂತ ಇಲ್ಲೇ ಒಂದು ಕಾಲ್ ಸೈಡ್ ತಗೊಂಡೆ, ಕಡಿಮೆ ಕ್ವಾಂಟಿಟಿ ತಗೊಂಡಿನಿ. ಏನಕ್ಕೆ ಅಂದ್ರೆ ರೆಗ್ಯುಲರ್ ಕ್ವಾಂಟಿಟಿನೂ ಟ್ರೇಡ್ ಮಾಡಿಲ್ಲ, ಕಡಿಮೆ ಕ್ವಾಂಟಿಟಿ ತಗೊಂಡಿದ್ರೆ ಕಾನ್ಫಿಡೆನ್ಸ್ ಇಲ್ಲ. ಅದರಲ್ಲಿ ಉತ್ತಮ ಸ್ಪೈಕ್ ಆಯ್ತು. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಈ ಕ್ಯಾಂಡಲ್ 25 ಪಾಯಿಂಟ್ ಸ್ಪೈಕ್ ತೋರಿಸಿದೆ, ಬಟ್ ಅಷ್ಟು ಫಾಸ್ಟ್ ಮೇಲೋಗಿ ಬಂದಿದೆ, ಅದನ್ನ ನಾವು ಕ್ಯಾಪ್ಚರ್ ಮಾಡಕ್ ಕೂಡ ಆಗಲ್ಲ ಬಿಡಿ. ನಾನು ಆಕ್ಚುಲಿ ಕಡಿಮೆ ಕ್ವಾಂಟಿಟಿ ತಗೊಂಡಿದ್ರಿಂದ ನನಗೆ ಎಷ್ಟು ಸಿಕ್ತು ಅಷ್ಟನ್ನ ನಾನು ಕ್ಯಾಪ್ಚರ್ ಮಾಡ್ಕೊಂಡೆ. ಸೊ ಡನ್ ಫಾರ್ ದ ಡೇ ಅನ್ಕೊಂಡಿನಿ. ಬಿಕಾಸ್ ಮಾರ್ಕೆಟ್ ಅಲ್ಲಿ ನನ್ನ ಮೈಂಡ್ ಸೆಟ್ ಕೂಡ ಇದ್ದಿದ್ದು ಇಲ್ಲಿಂದ ಇವತ್ತಿನ ಲೋ ಕೆಳಗಡೆ ಟ್ರೇಡ್ ಮಾಡುತ್ತೆ ಅಂತ. ಬಟ್ ಮಾರ್ಕೆಟ್ ಎಷ್ಟು ಶಾರ್ಪ್ ಆಗಿ ಬಿತ್ತು ಅದನ್ನ ನಿಧಾನಕ್ಕೆ ಜಿಗ್ 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 ಮಾಡ್ಕೊಂಡು ಹೋಗ್ತಾ ಇದೆ. ಈ ತರ ಜಿಗ್ ಜಿಗ್ ಅಲ್ಲಿ ಆಪ್ಷನ್ ಬೈಯರ್ ದುಡ್ಡು ಮಾಡಕ್ ಆಗೋದಿಲ್ಲ. ಏನಕ್ಕೆ ಅಂದ್ರೆ 2 ಕ್ಯಾಂಡಲ್ ಕೆಳಗಡೆ ಬಂದ್ರೆ 3 ಕ್ಯಾಂಡಲ್ ಮೇಲೆ ಹೋಗ್ತಿದೆ. ತುಂಬಾ ಸ್ಲೋ ಮೂವ್ಮೆಂಟ್ ಕೂಡ ಇದೆ. ಬಿಕಾಸ್ ವೈಡ್ ರೇಂಜ್ ಇಂದ ಸ್ಮಾಲರ್ ರೇಂಜ್ ಗೆ ಕನ್ವರ್ಟ್ ಆಗ್ತಿದೆ ಮಾರ್ಕೆಟ್. ಹಾಗಾಗಿನೇ ಸೊ ಐ ಥಾಟ್ ಇಟ್ ಲೈಕ್ ಅಲ್ಲಿಂದ ಒಂದು ಮೂವ್ಮೆಂಟ್ ಸಿಗುತ್ತೆ ಅಂತ. ಬಟ್ ಏನು ಮಾಡಕ್ಕಾಗಲ್ಲ. ಇಟ್ಸ್ ಅ ಬ್ಯಾಡ್ ಟೈಮ್, ಬ್ಯಾಡ್ ಲಕ್ ಅಂತ. ಬೆಳಿಗ್ಗೆ ಟ್ರೇಡ್ ಮಿಸ್ ಆದ್ಮೇಲೆ ಮತ್ತೆ ಓವರ್ ಟ್ರೇಡಿಂಗ್ ಮಾಡೋ ಉದ್ದೇಶ ನಂದಿರೋದಿಲ್ಲ. ಆಲ್ಮೋಸ್ಟ್ ಸಾಕು. ನನ್ನ ದಿನಕ್ಕೆ ನನ್ನ ಮೈಂಡ್ ಸೆಟ್ ಒಂದು 15,000ನ ದುಡ್ಕೊಂಡ್ರೆ ಮೋರ್ ದನ್ ಎನಫ್ ಅನ್ನೋದು ನನ್ನ ಮೈಂಡ್ ಸೆಟ್ ಯಾವಾಗ್ಲೂ ಅನ್ಕೊಳ್ತೀನಿ. ಬಿಕಾಸ್ ಸಾಕು, ದಿನಕ್ಕೆ 15 ತಿಂಗಳಿಗೆ ಹೆಂಗ್ ಬಂದ್ರು ಒಂದೂವರೆ ಲಕ್ಷ ರೂಪಾಯಿಗಿಂತ 2 ಲಕ್ಷ ರೂಪಾಯಿ ಹತ್ರ ದುಡ್ಕೊಂಡ್ರೆ ಬದುಕೋಕ್ಕಿಂತ ಅದಕ್ಕಿಂತ ಇನ್ನೇನ್ ಬೇಕು ಹೇಳಿ. ಎಲ್ಲೋ ಜಾಬ್ ಮಾಡ್ಕೊಂಡು 9 to 5 ಹೊಡೆದಾಡ್ಕೊಂಡಿರೋದಕ್ಕಿಂತ ಅದಕ್ಕಿಂತ ಇನ್ನೇನ್ ಬೇಕು. ಸೊ ಅದಕ್ಕೇನೆ ನಾನು ಟೆನ್ಷನ್ ತಗೊಳ್ಳಲ್ಲ. ನಾನು ಆಲ್ವೇಸ್ ಗ್ರೀಡಿ ಅಂತೂ ಮಾರ್ಕೆಟ್ ಅಲ್ಲಿ ಇಲ್ವೇ ಇಲ್ಲ. ಹ್ಯಾಪಿ ವಾಟ್ ಎವರ್ ಮಾರ್ಕೆಟ್ ನನಗೆ ಏನ್ ಕೊಡುತ್ತೆ ಅದ್ರಲ್ಲಿ ನಾನು ಖುಷಿಯಾಗಿರ್ಲಿಕ್ಕೆ ಇಷ್ಟಪಡ್ತೀನಿ. ಸೊ ಸೇಮ್ ಮಿಸ್ ಆಯ್ತು. ಎರಡು ಟ್ರೇಡ್ ಮಿಸ್ ಆಯ್ತು. ಮೂರನೇ ಟ್ರೈನ್ ಅಲ್ಲಿ ಆಪೋಸಿಟ್ ಟ್ರೈನ್ ಹತ್ಕೊಂಡೆ, ಸ್ಮಾಲ್ ಪ್ರಾಫಿಟ್ ಆಯ್ತು, ಹ್ಯಾಪಿ. ಬಟ್ ಮಾರ್ಕೆಟ್ ಇವಾಗ ಏನ್ ಮಾಡ್ಬೋದು, ಮಾರ್ಕೆಟ್ ಅಲ್ಲಿ ಅಂಟಿಲ್ ಅನ್ಲೆಸ್ ಈ ಲೆವೆಲ್ ಬ್ರೇಕ್ಔಟ್ ಆಗೋವರೆಗೂ ಕಾಲ್ ಸೈಡ್ ತಿರುಗು ನೋಡಕ್ಕಾಗಲ್ಲ ನಾವು. ಲೈಕ್ ಪಾಸಿಬಲ್ ಇದೆಯಾ? ನನಗಂತೂ ಟಫ್ ಅನಿಸ್ತಿದೆ. ಏನಕ್ಕೆ ಅಂದ್ರೆ 200ರಿಂದ 400 ಅಂದ್ರೆ 200 ಪಾಯಿಂಟ್ ಮಾರ್ಕೆಟ್ ಮೂವ್ ಆಗಿ ಬ್ರೇಕ್ಔಟ್ ಮಾಡಬೇಕು. ಗೊತ್ತಿಲ್ಲ, ಚಾನ್ಸಸ್ ಇದೆಯಾ ಇಲ್ಲ ನಾನು ಹೇಳಕ್ಕಾಗಲ್ಲ, ಬಿಕಾಸ್ ಗೊತ್ತಿಲ್ಲ. ಸೇಮ್ ವೇ ಮಾರ್ಕೆಟ್ ಅಲ್ಲಿ ಈ ಲೋನ ಬ್ರೇಕ್ ಡೌನ್ ಬಂದ್ರೆ ಡೆಫಿನೆಟ್ ಆಗಿ ಒಂದು ಪುಟ್ ಸೈಡ್ ಮಾರ್ಕೆಟ್ ಬ್ರೇಕ್ ಡೌನ್ ಬರ್ಬೋದಾ? 347 to 200 ಅನದರ್ 100 ಪಾಯಿಂಟ್ ಕೆಳಗಡೆ ಬರಬೇಕು. ಬರುತ್ತಾ? ನೋ ಐಡಿಯಾ. ಬರ್ಲೂಬಹುದು, ಬರದಲ್ಲೇ ಇರ್ಲಬಹುದು. ಬಿಕಾಸ್ ಮಾರ್ಕೆಟ್ ಅಲ್ಲಿ ವೈಡ್ ರೇಂಜ್ ಇದೆ ಅಂತ ಏನಕ್ಕೆ ಹೇಳ್ತೇನೆ ಅಂದ್ರೆ, ಇದು ಹೈ ಆದ್ರೆ ಇದು ಲೋ ಆದ್ರೆ ಲಾಸ್ಟ್ ಸ್ವಿಂಗ್ ಗಳದು ರೇಂಜ್ ಎಷ್ಟಿದೆ ನೋಡಿ, 450 ಇಂದ 200, 250 ಪಾಯಿಂಟ್ಸ್. ನಿಫ್ಟಿ ಒಂದ್ ಡೈರೆಕ್ಷನ್ ಅಲ್ಲಿ 250 ಪಾಯಿಂಟ್ 300 ಪಾಯಿಂಟ್ ಮೂವ್ ಆಗೋದು ಯಾವಾಗ್ಲೂ ವೆರಿ ರೇರು, ತುಂಬಾ ಕಷ್ಟ. ಸೊ ಅಂತದ್ರಲ್ಲಿ ಇದು ಪಿಕ್ಚರ್ ಪರ್ಫೆಕ್ಟ್ ಝೋನು, ಆಪ್ಷನ್ ಸೆಲ್ಲರ್ ಝೋನು. ಅದಕ್ಕೆ ಇಲ್ಲಿ ಆಪ್ಷನ್ ಸೆಲ್ಲಿಂಗ್ ಆಗಿರೋದಕ್ಕೆ ಇಷ್ಟೊಂದು ಮಾರ್ಕೆಟ್ ನಿಂತು ಮೂವ್ ಆಗ್ತಿದೆ. ಸೊ ನಿಮಗೆ ಕಲಿಯಕ್ ಫೋಕಸ್ ಮಾಡಿ, ಇದೆಲ್ಲ ಪಾಸಿಬಲ್ ಇದೆ. ಕಲಿಬೇಕು ಅನ್ನೋರು ನಂದು 31st ಬ್ಯಾಚ್ ನ ಜಾಯ್ನ್ ಆಗಿ ಕಲೀರಿ. ಕಲ್ತ್ರೆ ಈಸಿ ಆಗುತ್ತೆ. ನೆವರ್ ಥಿಂಕ್ ಇಟ್ ಲೈಕ್ ಮಾರ್ಕೆಟ್ ಟಫ್ ಅಂತ ಏನು ಇಲ್ಲ. ಯಾವುದೇ ಬಿಸ್ನೆಸ್ ಆಗ್ಲಿ ಹಾರ್ಡ್ ವರ್ಕ್ ಆಲ್ವೇಸ್ ಪೇಸ್ ಯು.
ನೆನ್ಪಿಟ್ಕೊಳ್ಳಿ, ಹಾರ್ಡ್ ವರ್ಕ್ ಮಾಡಿ ಆಲ್ವೇಸ್ ಪೇ ಮಾಡುತ್ತೆ. ಸೊ ಇದೆಲ್ಲ ಸಿಂಪಲ್ ಟ್ರಿಕ್ಸ್, ಇದೆಲ್ಲ ನಾನ್ ಡ್ರಾ ಮಾಡ್ಕೊಂಡು ಕೂತೀನ ಲೈನ್ಸ್ ಗಳ ಇಲ್ಲ, ಎಲ್ಲ ನನಗೆ ನನ್ನ ಇಂಡಿಕೇಟರ್ ಡ್ರಾ ಮಾಡ್ಕೊಟ್ಟಿದೆ, ಆ ಇಂಡಿಕೇಟರ್ ಹೇಳ್ದಂಗೆ ನಾವು ಟ್ರೇಡ್ ಮಾಡ್ಕೊಂಡು ಹೋಗ್ತೀನಿ ಅಷ್ಟೇ. ಅದನ್ನ ಬಿಟ್ಟು ಬೇರೆ ಇನ್ನೇನು ಎಕ್ಸ್ಟ್ರಾ ಥಿಂಗ್ಸ್ ಗಳನ್ನ ನಾನು ಮಾಡ್ತಾ ಇಲ್ಲ. ಸೇಮ್ ವೇ ನಿಮ್ಗೂ ಕೂಡ ಹೇಳೋದಿಷ್ಟೇನೆ, ಫೋಕಸ್ ಆನ್ ಲರ್ನಿಂಗ್ ಬಗ್ಗೆ ಫೋಕಸ್ ಮಾಡಿ, ಆಲ್ವೇಸ್ ಪ್ರಾಫಿಟಬಲ್ ಟ್ರೇಡರ್ ಆಗ್ತೀರಾ. ಬ್ಯಾಂಕ್ ನಿಫ್ಟಿ ಏನ್ ಮಾಡಿದೆ? ವಾಟ್ಸ್ ಬ್ಯಾಂಕ್ ನಿಫ್ಟಿ ಡೂಯಿಂಗ್? ಬ್ಯಾಂಕ್ ನಿಫ್ಟಿಯಲ್ಲಿ ಒಂದು ಈಸಿ ಟ್ರೇಡ್ ಅಂತಾನೆ ಅನ್ಕೊಳ್ತೀನಿ. ಬಿಕಾಸ್ ಬ್ಯಾಂಕ್ ನಿಫ್ಟಿ ಏನಕ್ಕೆ ಈಸಿ ಟ್ರೇಡ್ ಅಂದ್ರೆ ಕಂಟಿನ್ಯೂಸ್ ಆಗಿ 3 days ಇಂದ ಕೆಳಗಡೆ ಬರ್ತಲೇ ಇದೆ ಮಾರ್ಕೆಟ್. ಸೊ ಇನ್ನು ಸೆಲ್ಲರ್ಸ್ ದುಡ್ಡಾಗಿ ಪುಷ್ ಮಾಡ್ತಾರ, ಸ್ವಲ್ಪ ಟಫ್ ಆಗುತ್ತೆ ಸೆಲ್ಲರ್ಸ್ಗೂ. ಸೊ ಹಾಗಾಗಿನೇ ನನ್ನ ಪ್ರಕಾರ ಬ್ಯಾಂಕ್ ನಿಫ್ಟಿಯಲ್ಲಿ ಇವತ್ತಿನ ಈಸಿ ಟ್ರೇಡ್ ಲೈಕ್ ಆಲ್ಮೋಸ್ಟ್ ನಿಮಗೆ ಫಸ್ಟ್ ಲಾಸ್ಟ್ ಬಯರ್ಸ್ನೆಲ್ಲ ಹೋಪ್ ನ ಕಿತ್ತಾಕಿ ಅಗೇನ್ ಸೆಲ್ಲರ್ಸ್ ಕೆಳಗಡೆ ಬಂದಿದ್ದಾರೆ, ಕೆಳಗಡೆ ಬಂದು ಇಲ್ಲಿ ಹೋಲ್ಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ. ಈ ಲೆವೆಲ್ ಇಂದ ಬೈಯಿಂಗ್ ಸೈಡ್ ಮಾರ್ಕೆಟ್ ಮೂವ್ ಆಗಿದೆ, ಬಟ್ ಬೈಯಿಂಗ್ ಅಷ್ಟು ಸ್ಟ್ರಾಂಗ್ ಇಲ್ಲ, ಕ್ಲಿಯರ್ ಆಗಿ ಕಾಣಿಸ್ತಿದೆ. ನಿನ್ನೆ ಯಾವ ಮಟ್ಟಿಗೆ ಬೈಯಿಂಗ್ ಸ್ಟ್ರಾಂಗ್ ಇತ್ತು, ಇವತ್ತು ಆ ತರ ಬೈಯಿಂಗ್ ಇಲ್ಲ, ಸಣ್ಣ ಚೋಟ ಕ್ಯಾಂಡಲ್ ಮಾಡ್ತಿದೆ. ಇಟ್ ಮೀನ್ಸ್ ಮಾರ್ಕೆಟ್ ಟ್ರೈ ಟು ಹೋಲ್ಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಿದೆ ಮಾರ್ಕೆಟ್. ಬಿಕಾಸ್ ಮಾರ್ಕೆಟ್ ಅಲ್ಲಿ ಅಷ್ಟು ಮೂವ್ಮೆಂಟ್ ನ ಕಾಣಿಸ್ತಿಲ್ಲ. ಹಾಗಾಗಿನೇ ಲೆಟ್ ಸಿ, ಮಾರ್ಕೆಟ್ ಅಲ್ಲಿ ಏನ್ ಬೇಕಾದ್ರೂ ಪಾಸಿಬಲ್ ಇದೆ, ಬಟ್ ಏನಂದ್ರೆ ಇವೆಂಟ್ ಆದ ವೀಕ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಅನ್ಸರ್ಟನಿಟಿ ಜಾಸ್ತಿ ಇರುತ್ತೆ, ಅದಕ್ಕೇನೆ ಮಾರ್ಕೆಟ್ ಪ್ರಾಪರ್ ಪ್ರೈಸ್ ಆಕ್ಷನ್ ಅಲ್ಲಿ ವರ್ಕ್ ಆಗ್ತಿಲ್ಲ. ಸೊ ನಿಮಗೆ ಒನ್ಸ್ ನಿಮ್ದು ಟ್ರೇಡ್ ಮಿಸ್ ಆಯ್ತಾ, ಆ ದಿನ ಬಿಟ್ಬಿಡಿ, ನೆಕ್ಸ್ಟ್ ಡೇ ನೋಡೋಣ, ನೆಕ್ಸ್ಟ್ ಮೈಂಡ್ ಸೆಟ್ ಫ್ರೀ ಇರುತ್ತೆ, ಅವಾಗ ಟ್ರೇಡ್ ಮಾಡೋಣ. ನಮಗೆ ಟ್ರೇಡ್ ಮಿಸ್ ಆಯ್ತಲ್ಲ ಅಂದ್ಕೊಂಡು ಕುತ್ಕೊಂಡ್ರೆ ನೀವು ಕಳ್ಕೊಳ್ತೀರಾ ದುಡ್ಡನ್ನ, ನೆನ್ಪಿಟ್ಕೊಳ್ಳಿ. ಇಟ್ಸ್ ಅ ಪ್ಯೂರ್ ಬಿಸ್ನೆಸ್ ತರ ಥಿಂಕ್ ಮಾಡಿ, ಆಲ್ವೇಸ್ ಯು ಮೇಕ್ ವೆರಿ ಗುಡ್ ಮನಿ. ಎಲ್ಲಿ ತನಕ ನೀವು ಪ್ಯೂರ್ ಬಿಸ್ನೆಸ್ ತರ ಥಿಂಕ್ ಮಾಡಲ್ಲ, ನೀವು ಯಾವ್ದೇ ಕಾರಣಕ್ಕೂ ದುಡ್ಡು ಮಾಡ್ಲಿಕ್ಕೆ ಆಗೋದಿಲ್ಲ. ಈಗ ಬ್ಯಾಂಕ್ ನಿಫ್ಟಿ ಅಲ್ಲಪ್ಪ, ಬ್ಯಾಂಕ್ ನಿಫ್ಟಿಯಲ್ಲಿ ಸಿಂಪಲ್ ಲಾಜಿಕ್ ಬಗ್ಗೆ ಹೇಳೋದಾದ್ರೆ, ಈಗ ನೋಡಿ ನಿನ್ನೆ ಸೆಲ್ಲಿಂಗ್ ಪ್ರೆಷರ್ಗೂ ಇವತ್ತಿನ ಸೆಲ್ಲಿಂಗ್ ಪ್ರೆಷರ್ಗೂ ಡಿಫರೆನ್ಸ್ ನೋಡಿ. ನಿನ್ನೆ ಒನ್ಸ್ ಲೋನ ಬ್ರೀಚ್ ಆಗ್ತಿದಂಗೆ ನಾನು ನಿಮಗೆ ಹೇಳಿದೆ, ಲೋ ಬ್ರೀಚ್ ಆದ್ರೆ ಒಂದು ಮೂವ್ಮೆಂಟ್ ಕೊಡುತ್ತೆ ಅಂತ, ಎಷ್ಟು ಫಾಸ್ಟ್ ಮೂವ್ಮೆಂಟ್ ಬಂದಿದೆ. ಇವತ್ತು ಲೋನ ಬ್ರೀಚ್ ಆಗಿದೆ, ಬಟ್ ಮೂವ್ಮೆಂಟ್ ಆಗಿಲ್ಲ, ಅಷ್ಟು ಫಾಸ್ಟ್ ಮೂವ್ಮೆಂಟ್ ಇಲ್ಲ. ನೀವು ಪ್ರೀಮಿಯಮ್ಸ್ ಹೋಗಿ ಚೆಕ್ ಮಾಡಿದ್ರು ಕೂಡ ನಿಮಗೆ ಲೈಕ್ 50,500 ಪ್ರೀಮಿಯಂ ನ ನೀವು ಚೆಕ್ ಮಾಡಿದ್ರೆ ಎಷ್ಟು ತೋರಿಸ್ತಿದೆ, ಲೆಟ್ಸ್ ಸಿ. ಬಿಕಾಸ್ ಅರ್ಥ ಮಾಡ್ಕೊಳ್ಳಿ, ಮಾರ್ಕೆಟ್ ನ ಕಲಿಯೋವೇನ ಅರ್ಥ ಮಾಡ್ಕೊಂಡ್ರೆ ಈಸಿ ಆಗುತ್ತೆ, ಇಲ್ಲ ಅಂದ್ರೆ ನಿಮ್ಗೆ ಏನು ಮಾಡಕ್ ಆಗೋದಿಲ್ಲ. ಲೈಕ್ ಅಂತವ್ರು ಕಲಿತಾರೆ, ಕೆಲವರು ಕಲಿಯಕ್ ಇಂಟ್ರೆಸ್ಟ್ ಇರಲ್ಲ, ಅವ್ರಿಗೆ ಏನಂದ್ರೆ ಒಂದೇ ದಿನಕ್ಕೆ ಶ್ರೀಮಂತರ ಆಗ್ಬೇಕು, ಅದಕ್ಕೆ ಶಾರ್ಟ್ ಕಟ್ ಹುಡುಕ್ತಿರ್ತೀರ. ಅದು ಅಷ್ಟು ಈಸಿಯಾಗಿ ಶಾರ್ಟ್ ಕಟ್ ಸಿಗೋದಾಗಿದ್ರೆ ಎಲ್ಲರೂ ಅದನ್ನೇ ಇಟ್ಕೊಂಡು ಹೋಗೋರಲ್ಲ. ವೇರ್ ಇಸ್ ದಟ್ 50,500 50,500 ಕಾಲ್. ಲುಕ್, ನಿಮಗೆ 50,500 ಕಾಲು ಬೆಳಗ್ಗೆಯಿಂದ ಮಾರ್ಕೆಟ್ ಲೈಕ್ ಎಕ್ಸಾಕ್ಟ್ ಏನು ನಿಮಗೆ ಪ್ಯಾಟರ್ನ್ ಮಾಡಿದೆಯಲ್ಲ ಬ್ಯಾಂಕ್ ನಿಫ್ಟಿಲಿ, ಅದೇ ಪ್ಯಾಟರ್ನ್ ಮಾಡಿದೆ. ಇಟ್ ಮೀನ್ಸ್ ಸೆಲ್ಲಿಂಗ್ ಪ್ರೆಷರ್ ಕಡಿಮೆ ಆಗಿದೆ, ಸೇಮ್ ಸ್ಪಾಟ್ ತರನೇ ಮೂವ್ ಆಗ್ತಿದೆ. ಅಂದ್ರೆ ಬೈಯಿಂಗ್ ಸ್ಲೋಲಿ ಇನ್ಕ್ರೀಸ್ ಮಾಡ್ಲಿಕ್ಕೆ ಬಯರ್ಸ್ ಗಳು ಬರ್ಲಿಕ್ಕೆ ಟ್ರೈ ಮಾಡ್ತಿದ್ದಾರೆ ಮಾರ್ಕೆಟ್ ಅಲ್ಲಿ ಅನ್ನೋದನ್ನ ಕ್ಲಿಯರ್ ಆಗಿ ತೋರಿಸ್ತಿದೆ ಅದು. ಬಟ್ ಬಯರ್ಸ್ ಎಲ್ಲಿ ತನಕ ಬರ್ತಾರೆ ಅನ್ನೋದು ಗೊತ್ತಿಲ್ಲ, ಬಟ್ ಇಟ್ಸ್ ಶೋಯಿಂಗ್ ಬಯರ್ಸ್ ಇಲ್ಲಿಂದ ಬರ್ಬೋದು ಅನ್ನೋ ತರ. ಸೊ ಹಾಗಾಗಿನೇ ಮಾರ್ಕೆಟ್ ಅಲ್ಲಿ ನಿಮಗೆ ಸ್ಲೋ ಆಗಿದೆ, ಮಾರ್ಕೆಟ್ ಅಂತೂ ಕಂಪ್ಲೀಟ್ಲಿ ಸ್ಲೋ ಆಗಿದೆ. ನಾನು ನಿಮಗೆ ಹೇಳಿದ್ನಲ್ಲ, ಈ ಲೆವೆಲ್ ಲೈಕ್ 550 ಇಲ್ಲ 520 ಹತ್ರ ನೀವು ಬೈ ಮಾಡಿದ್ರು 678 ರೀಚ್ ಆಗೋ ಅಷ್ಟರಲ್ಲಿ ನಿಮಗೆ 558 to 658 50 ಪಾಯಿಂಟ್ ರೀಚ್ ಆಗೋದು ತುಂಬಾ ಈಸಿ. 600 ಇಂದ ಮೇಲಕ್ಕೆ ಎಷ್ಟು ಸ್ಲೋ ಆಗಿದೆ ನೋಡಿ ಮಾರ್ಕೆಟ್. ಅದಕ್ಕೆ ಹೇಳೋದು, ಮಾರ್ಕೆಟ್ ನ ಕಲಿಯೋ ಕಡೆ ಫೋಕಸ್ ಮಾಡಿ. ಬಿಕಾಸ್ ಮಾರ್ಕೆಟ್ ಅಲ್ಲಿ ಬೈಯರ್ ಸ್ಟ್ರೆಂತ್ ಯಾವಾಗಿದೆ, ಸೆಲ್ಲರ್ ಸ್ಟ್ರೆಂತ್ ಯಾವಾಗಿದೆ, ಅದು ಗೊತ್ತಿದ್ರೇನೆ ನೀವು ಟ್ರೇಡ್ ಮಾಡ್ಲಿಕ್ಕೆ ಆಗೋದು. ಓಕೆ, ಲೈಕ್ ಯಾರು ಕಲಿಬೇಕು ಅನ್ನೋರಿದ್ರೆ ನಂದು 31st ಬ್ಯಾಚ್ ನ ಜಾಯ್ನ್ ಆಗಿ ಕಲೀರಿ, ಕಲಿಯೋ ಕಡೆ ಫೋಕಸ್ ಮಾಡಿ. ಆಲ್ವೇಸ್ ಮಾರ್ಕೆಟ್ ವಿಲ್ ಬಿ ಈಸಿ. ನಾನು ನಿಮಗೆ ಲೈಕ್ 100% ಇದರಿಂದ ಹಿಂಗೆ ಆಗುತ್ತೆ ಹಂಗೆ ಆಗುತ್ತೆ ಅಂತ ನಾನು ಹೇಳೋದಿಲ್ಲ. ಮಾರ್ಕೆಟ್ ಇಸ್ ಅ ಪ್ರಾಬಬಿಲಿಟಿ, ಪ್ಯೂರ್ ಪ್ರಾಬಬಿಲಿಟಿ ಬಿಸ್ನೆಸ್. ಜೆನ್ಯೂನ್ ಥಿಂಗ್ ನ ಅರ್ಥ ಮಾಡ್ಕೊಳ್ಳಿ. ಪ್ರಾಬಬಿಲಿಟಿ ಬಿಸ್ನೆಸ್ ಆಲ್ವೇಸ್ ನಿಮಗೆ ಪೇ ಮಾಡೋದು ಯಾವಾಗ, ನಿಮಗೆ ಅದ್ರ ಬಗ್ಗೆ ನಾಲೆಡ್ಜ್ ಬೆಳೆಸ್ಕೊಂಡಾಗ. ಸೇಮ್ ಈಗ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಮಾರ್ಕೆಟ್ ಅಂಟಿಲ್ ಅನ್ಲೆಸ್ ಈ ಲೆವೆಲ್ ನ ಬ್ರೇಕ್ಔಟ್ ಮಾಡೋವರೆಗೂ ನಮಗೆ ಟಫ್ ಆಗುತ್ತೆ ಮಾರ್ಕೆಟ್ ಅಲ್ಲಿ ಮೂವ್ಮೆಂಟ್ ಅಂತ. ಸೇಮ್ ಮಾರ್ಕೆಟ್ ಅಲ್ಲಿ ಇಲ್ಲಿಂದ ಇಷ್ಟು ದೂರ ಮೂವ್ಮೆಂಟ್ ಆಗಿದೆ, ಇಲ್ಲ ಅಂತ ಹೇಳ್ತಿಲ್ಲ ನಾನು. ಮೂವ್ಮೆಂಟ್ ಆಗಿರೋದು ಒಂದ್ ಕ್ಯಾಂಡಲ್ ಅಲ್ಲ. ನಮಗೆ ಬೆಳಗ್ಗೆ 9:20 ಇವಾಗ ಎಷ್ಟು ಟೈಮಿಂಗ್ಸ್, ಆಲ್ಮೋಸ್ಟ್ ನಿಮಗೆ 12 ಗಂಟೆ, 10:20, 11:20, 2.5 ಗಂಟೆ ಟೈಮ್ ಈ ಮೂವ್ಮೆಂಟ್ ನ ಮಾಡಿದೆ. 2.5 ಗಂಟೆ ಟೈಮ್ ಮಾಡಿರೋ ಮೂವ್ಮೆಂಟ್ ನ ಒಂದು ಬಿಗ್ ಕ್ಯಾಂಡಲ್ ಏನಾದ್ರು ಬಂತು ಅನ್ಕೊಳ್ಳಿ, ಎಲ್ಲ ವ್ಯಾನಿಶ್ ಆಗಿ ಹೋಗ್ತಾರೆ. ಬಿಕಾಸ್ ಆಪ್ಷನ್ ಸೆಲ್ಲರ್ಸ್ ಗಳಿಗೆ ಉತ್ತಮ ಪ್ರಾಫಿಟ್ ಆಗೋಗಿದೆ ಆಲ್ರೆಡಿ, ಸ್ಲೋಲಿ. ಓಕೆ, ಥ್ಯಾಂಕ್ ಯು ಆಲ್. ಯಾರು ಕಲಿಬೇಕು ಅನ್ನೋರಿದ್ರೆ ಮತ್ತೊಮ್ಮೆ ಹೇಳ್ತೀನಿ, ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ ಚೆಕ್ ಮಾಡಿ, ಡೀಟೇಲ್ಸ್ ಅವೈಲೇಬಲ್ ಇದೆ, ಕಂಪ್ಲೀಟ್ ರೀಡ್ ಮಾಡಿ ಜಾಯ್ನ್ ಆಗಿ. ಥ್ಯಾಂಕ್ ಯು ಆಲ್.